ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ಅಲ್ಲಿ ಒಬ್ಬ ಕನ್ನಡ ಯೂಟ್ಯೂಬರ್ ದೂತ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇಂದ ಒಂದು ಸೂಪರ್ ಫ್ಯಾಬುಲಸ್ ಫ್ಯಾಂಟಾಸ್ಟಿಕ್ ಆಗಿರುವಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಂಡ್ ಆ ವಿಡಿಯೋದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರೋದು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ವಿಡಿಯೋನ ಪ್ರತಿಯೊಬ್ರು ಯಾಕೆ ನೋಡ್ಬೇಕು, ಆ ವಿಡಿಯೋ ನೋಡಿದಾದ್ಮೇಲೆ ಯಾಕೆ ರಿಯಾಕ್ಟ್ ಆಗ್ತಾರೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ಕಾರ ಎಲ್ರಿಗೂ, ದಿಸ್ ಈಸ್ ಲಿವಿಂಗ್ ಸ್ಟಾಕ್. ಎಲ್ಲ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ದಿಸ್ ಈಸ್ ಲಿವಿಂಗ್ ಸ್ಟಾಕ್. ಗೈಸ್, ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ಅಲ್ಲಿ ಒಬ್ಬ ಕನ್ನಡ ಯೂಟ್ಯೂಬರ್ ದೂತ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇಂದ ಒಂದು ಸೂಪರ್ ಫ್ಯಾಬುಲಸ್ ಫ್ಯಾಂಟಾಸ್ಟಿಕ್ ಆಗಿರುವಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಂಡ್ ಆ ವಿಡಿಯೋದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರೋದು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅಂತದೇನಿದೆ ಆ ವಿಡಿಯೋ ಯಾಕೆ ಅಷ್ಟು ವೈರಲ್ ಆಗ್ತಿದೆ ಅಂಡ್ ಆ ವಿಡಿಯೋ ಮೇಲೆ ಯಾಕೆ ಅಷ್ಟು ಜನ ರೆಸ್ಪಾಂಡ್ ಆಗ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ವಾಚ್ ದಿಸ್ ವಿಡಿಯೋ ಫುಲ್. ಏನಿದೆ ಅಂತದ್ದು ಆ ವಿಡಿಯೋದಲ್ಲಿ ಅಂಡ್ ಆ ವಿಡಿಯೋನ ಪ್ರತಿಯೊಬ್ರು ಯಾಕೆ ನೋಡ್ಬೇಕು, ಆ ವಿಡಿಯೋ ನೋಡಿದಾದ್ಮೇಲೆ ಯಾಕೆ ರಿಯಾಕ್ಟ್ ಆಗ್ತಾರೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೌಜನ್ಯ ಅನ್ನೋ ಒಬ್ಬ ಹೆಣ್ಮಗುವಿನ ಒಂದು ಕೇಸ್ ಬಗ್ಗೆ. ಆ ವ್ಯಕ್ತಿ ನಾವು ಇಷ್ಟು ದಿನ ಅನ್ಕೊಂಡಿದ್ದು ಏನೇನ್ ನಿಜಗಳು ಅನ್ಕೊಂಡು ಅದು ಎಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ. ಅಂಡ್ ಆಲ್ಸೋ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಅನ್ಸಿದ್ದು ಅಂದ್ರೆ, ಇಷ್ಟು ದಿನ ನಾವು ನಮ್ಮ ಧರ್ಮಸ್ಥಳನ ಒಂದು ಸನಾತನಿ ದೇವಸ್ಥಾನ, ಹಿಂದೂ ದೇವಸ್ಥಾನ ಅನ್ಕೊಂಡಿದ್ದು ದೇವಸ್ಥಾನನ ಆ ವ್ಯಕ್ತಿ ಅದೊಂದು ಜೈನ್ ಟೆಂಪಲ್, ಪ್ರೈವೇಟ್ ಜೈನ್ ಟೆಂಪಲ್ ಅಂತ ಪ್ರೂವ್ ಮಾಡಿದ್ದಾನೆ. ಅಂತ ಅದು ಏನಿದೆ ಅಂಡ್ ಆ ಹೆಣ್ಮಗು ವಿಚಾರ ಏನಕ್ಕೆ ಬಂತು ಅಂಡ್ ಹಾಗೆ ಅಲ್ಲೊಂದು 5-6 ಕೇಸಸ್ನ ರಿಲೇಟ್ ಮಾಡಿ ಬ್ಲಾಗ್ ತರ ಮಾಡಿದ್ದಾರೆ. ಅಂಡ್ ಆಲ್ಸೋ ಆ ಕಂಟೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಈ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡೋ ನಾವುಗಳು ಹೆಣ್ಮಕ್ಳಿಗೆ ಸೇಫ್ಟಿ ಕೊಡ್ತಿಲ್ಲ ಅಂದ್ರೆ ಯಾವ ತರ ಲೆಕ್ಕ? ಈ ಲೆಕ್ಕ ಸರಿನಾ ತಪ್ಪ ಅನ್ನೋದು ನಿಮಗ್ ಬಿಟ್ಟಿರೋದು. ಅಕಾರ್ಡಿಂಗ್ ಟು ರಿಲಿಜಿಯಸ್ ಎಂಡೋನ್ಮೆಂಟ್ ಆಕ್ಟ್ ಆಫ್ 1863 ಪ್ರಕಾರ ಯಾವುದೇ ಇಂಡಿಯಾದಲ್ಲಿ ಟೆಂಪಲ್ಸ್ ಇದ್ರು ಅದು ಗವರ್ಮೆಂಟ್ ಅಂಡರ್ ಬರುತ್ತೆ. ಅಂಡ್ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಟೆಂಪಲ್ ಅಲ್ಲಿ ಯಾರು ವರ್ಕ್ ಮಾಡ್ಬೇಕು, ಯಾರು ವರ್ಕ್ ಮಾಡಬಾರ್ದು, ಇಂಥವ್ರು ವರ್ಕ್ ಮಾಡ್ಬೇಕು, ಇಂಥವ್ರು ವರ್ಕ್ ಮಾಡಬಾರ್ದು ಅಂತ. ಆದ್ರೆ ನಾವು ಅನ್ಕೊಂಡಿದ್ದು ಧರ್ಮಸ್ಥಳದಲ್ಲೂ ಕೂಡ ಈ ಟೆಂಪಲ್ ಮೇಲೆ ಆಕ್ಟ್ ಇದೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಗೈಸ್, ವಿಡಿಯೋ ನೋಡಿದಾಗೆ ನನಗೂ ಸಹ ಅರ್ಥ ಆಯ್ತು ಆ ಟೆಂಪಲ್ ಮೇಲೆ ಆಕ್ಟ್ ಇಲ್ಲ ಅಂತ. ಅದೊಂದು ಪ್ರೈವೇಟ್ ಟೆಂಪಲ್ ಅಂತ ಪ್ರೂವ್ ಆಯ್ತು. ಅಂಡ್ ಗೈಸ್, ನನಗೆ ಈ ಅಷ್ಟು ಫ್ಯಾಕ್ಟ್ ಗಳನ್ನ ಮಾತಾಡುವಾಗ ಅವರು ಒಂದು ಮಾತ್ರ ಕಾಮನ್ ಅನ್ನಿಸ್ತು. ಏನಂದ್ರೆ, ಆ ಫ್ಯಾಮಿಲಿ ವಿರುದ್ಧ ಯಾರೇ ವ್ಯಕ್ತಿ ಹೋದ್ರು ಅದು ಇಂಪ್ಯಾಕ್ಟ್ ಹೆಣ್ಮಕ್ಳ ಮೇಲೆ ಆಗುತ್ತೆ. ಅದು ಯಾವ ತರ ಅಂದ್ರೆ, ದೇ ರೇಪ್ ದ ವುಮೆನ್ ಅಂಡ್ ದೇ ಮರ್ಡರ್ ದ ವುಮೆನ್. ಒಬ್ಬ ಹಸ್ಬೆಂಡ್ ಅಥವಾ ಒಬ್ಬ ಗಂಡಸು ಅವ್ರ ಫ್ಯಾಮಿಲಿ ವಿರುದ್ಧ ಇಟ್ಕೊಂಡ್ರು ಅದು ಹೆಣ್ಮಕ್ಳ ಮೇಲೇನೆ ಅಫೆಕ್ಟ್ ಆಗ್ತಿದೆ. ಅಂಡ್ ಒಬ್ಬ ಫ್ಯಾಮಿಲಿಯಲ್ಲಿ ಯಾರೇ ಯಾವ ತರ ವ್ಯಕ್ತಿನೂ ಅವ್ರ ಫ್ಯಾಮಿಲಿ ವಿರುದ್ಧ ಇಟ್ಕೊಂಡ್ರೆ ಅದು ಹೆಣ್ಮಕ್ಳ ಮೇಲೇನೆ ಅಫೆಕ್ಟ್ ಆಗ್ತಿದೆ. ಇಲ್ಲಿ ಸೌಜನ್ಯಾಳ ವೆಜೈನ ಅಲ್ಲಿ 6 ಇಂಚಸ್ ಆಫ್ ಮಡ್ನ ದೂರಿಸ್ತಾರೆ. ಅಂಡ್ ಮಡ್ನ ದೂರಿಸಿದಾದ್ಮೇಲೆ ಪೊಲೀಸರು ಬಾಡಿನ ಡಿಕಾಂಪೋಸ್ ಅಂದ್ರೆ ಬಾಡಿನ ಕಳ್ಸಿಕೊಟ್ಟಾಗ ಪೋಸ್ಟ್ ಮಾರ್ಟಮ್ ಆಗಿದ್ದಾದ್ಮೇಲೆ ಡಾಕ್ಟರ್ಸ್ ಸೆಮೆನ್ನ ಕಲೆಕ್ಟ್ ಮಾಡ್ತಾರೆ. ಎಷ್ಟೋ ಕಷ್ಟ ಬಿದ್ದು ಡಾಕ್ಟರ್ಸ್ ಕಲೆಕ್ಟ್ ಮಾಡಿರೋ ಸೆಮೆನ್ನ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಂಡ್ ಪೊಲೀಸ್ ಅವರು ಇದನ್ನ ಇನ್ವೆಸ್ಟಿಗೇಷನ್ ಅಂದ್ರೆ ರಿಸರ್ಚ್ ಸೆಂಟರ್ ಅಥವಾ ಲ್ಯಾಬ್ಗಳಿಗೆ ಕಳ್ಸ್ಕೊಡ್ದಿರಾ ಇಷ್ಟು ದಿನ ಇಟ್ಕೊಂಡು ಏನ್ ಮಾಡ್ತಾರೆ, ಏನಕ್ಕೆ ಕಳ್ಸ್ಕೊಡ್ದಿರಾ ಇದ್ರು ಅಂಡ್ ಆ ಎವಿಡೆನ್ಸ್ ನ ಯಾಕೆ ಅವರು ಎರೇಸ್ ಮಾಡ್ಬೇಕು ಅನ್ಕೊಂಡ್ರು? ಗೈಸ್, ಪೊಲೀಸ್ ಅವರು ಆ ವ್ಯಕ್ತಿಗೆ ಅಷ್ಟು ಯಾಕೆ ಸಪೋರ್ಟ್ ಮಾಡಿದ್ರು ಅಂಡ್ ಎವಿಡೆನ್ಸಸ್ ನ ಯಾಕೆ ಎರೇಸ್ ಮಾಡಕ್ ಟ್ರೈ ಮಾಡಿದ್ರು ಅಂಡ್ ನಾವು ಇಷ್ಟು ದಿನ ಅನ್ಕೊಂಡಿದ್ದು ದೇವಸ್ಥಾನ ಒಂದು ಪ್ರೈವೇಟ್ ಜೈನ್ ಟೆಂಪಲ್ ಅಂತ ಯಾಕೆ ಪ್ರೂವ್ ಮಾಡಿದ್ರು? ಇವೆಲ್ಲ ಲಿಂಕ್ಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೇಕಾಗಿರೋ ವಿಚಾರ ಏನಂದ್ರೆ, ಆ ವ್ಯಕ್ತಿಯ ಪವರ್, ಆ ವ್ಯಕ್ತಿಯ ಇನ್ಫ್ಲೂಯೆನ್ಸ್ ಆ ಸ್ಥಳದಲ್ಲಿ ಎಷ್ಟು ಮಾತ್ರಕ್ಕಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆಲ್ಸೋ ಗೈಸ್, ಒಬ್ಬ ಯೂಟ್ಯೂಬರ್ ಆಗಿ ಸಮೀರ್ ದೂತ ಅವರು ಅಷ್ಟು ಇನ್ವೆಸ್ಟಿಗೇಟ್ ಮಾಡಿ ಅಷ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಗೈಸ್, ಸೀರಿಯಸ್ ಆಗಿ ಐ ವಾಂಟ್ ಟು ಹ್ಯಾಟ್ಸ್ ಆಫ್ ದಟ್ ಮ್ಯಾನ್. ಅಂಡ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಒಬ್ಬ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಚಿಕ್ಕ ಕಂಟೆಂಟ್ ಕ್ರಿಯೇಟರ್ಸ್ ಅನ್ನೋದು ಬಿಟ್ಟು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ದೂತ ಸಮೀರ್ MD ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅಂಡ್ ಆಲ್ಸೋ ಈ ಕೇಸ್ನ ಬೇಗ ಸಾಲ್ವ್ ಆಗೋಕ್ಕೆ ಟ್ರೈ ಮಾಡಬೇಕು. ದೂತ ಸಮೀರ್ MD ಅನ್ನೋ ಒಂದು ಚಾನೆಲ್ ಇಂದ ಈ ರೇಂಜಿಗೆ ಈ ತರ ಒಂದು ವ್ಲಾಗ್ ಬಂದಿದೆ. ಅಂಡ್ ಆಲ್ಸೋ ಈ ರೇಂಜಿಗೆ ಇನ್ವೆಸ್ಟಿಗೇಟ್ ಮಾಡಿ ಅವರೊಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ದ ಮ್ಯಾನ್. ಅಂಡ್ ಆಲ್ಸೋ ಗೈಸ್, ವಿ ನೀಡ್ ಟು ಸಪೋರ್ಟ್ ದಟ್ ಮ್ಯಾನ್. ನಮ್ಮ ಕೈಲಿ ಎಷ್ಟಾದ್ರೆ ಅಷ್ಟು ಸಪೋರ್ಟ್ ಮಾಡಬೇಕು. ಆಸ್ ಎ ಲಾ ಸ್ಟೂಡೆಂಟ್ ನಾನು ಏನು ಕಂಟೆಂಟ್ ಮಾಡಬೇಕು ಆ ಕಂಟೆಂಟ್ ಮಾತ್ರ ಮಾಡಿದ್ದೀನಿ. ಅಂಡ್ ಗೈಸ್, ಇದರಲ್ಲಿ ಏನಿದೆ ಪೂರ್ತಿ ಹೇಳಿಲ್ಲ ನಾನು. ಪೂರ್ತಿ ಬೇಕಂದ್ರೆ ನೀವು ಅದೇ ಚಾನಲ್ಗೆ ಹೋಗಿ ಪೂರ್ತಿ ವಿಡಿಯೋನ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಚಾನಲ್ನ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗೈಸ್, ಈ ವ್ಲಾಗಲ್ಲಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಈ ಥರ ಇದೇ ಕಂಟೆಂಟ್ ಬೇಕು ಅಂದರೆ ನನ್ನ ಚಾನಲಲ್ಲೂ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲಲ್ಲಿ
ಈ ಕಂಟೆಂಟ್ಗೋಸ್ಕರ ತುಂಬ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಸಪೋರ್ಟ್ ನನಗಲ್ಲ, ಆ ವ್ಲಾಗ್ ಮಾಡಿ ಅಂದರೆ ದೂತ ಕನ್ನಡ ಚಾನಲ್ನು ಕೂಡ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ವ್ಲಾಗ್ನ ನೋಡಿ ಆ್ಯಂಡ್ ನಿಮ್ಮ ರೆಸ್ಪಾಂಡ್ ಏನು ಅಂತ ಕಮೆಂಟ್ ಮಾಡಿ.